ಸೊ ಈ ಕ್ವಶನಲ್ಲಿ ಒಂದು ಪುಲ್ಲಿ ಕೊಟ್ಟಿದ್ದಾರೆ. ಪುಲಿಯ ಮೂಮೆಂಟ್ ಆಫ್ ಇನರ್ಷಿಯಾ ಅಬೌಟ್ ಇಟ್ಸ್ ಆಕ್ಸಿಸ್ ಕೊಟ್ಟಿದ್ದಾರೆ, ಮತ್ತು ಇಲ್ಲಿ ಸ್ಟ್ರಿಂಗ್ ಕನೆಕ್ಟ್ ಆಗಿದೆ ಮತ್ತು ಸ್ಪ್ರಿಂಗ್ ಇದೆ. ಸೊ ದಿಸ್ ಸಿಸ್ಟಮ್ ಈಸ್ ಕರೆಂಟ್ಲಿ ಇನ್ ಈಕ್ವಿಲಿಬ್ರಿಯಮಲ್ಲಿದೆ, ಅಂದರೆ ಸಮ್ ಆಫ್ ಅಪ್ವರ್ಡ್ ಫೋರ್ಸು ಮತ್ತು ಸಮ್ ಆಫ್ ಡೌನ್ವರ್ಡ್ ಫೋರ್ಸು ಸೇಮ್ ಆಗಿರಬೇಕು. ಸೊ ಇನ್ನೊಂದೇನು ಹೇಳಿದ್ದಾರೆ ಅಂತಂದರೆ ದೆರ್ ಇಸ್ ನೋ ಸ್ಲಿಪ್ಪಿಂಗ್ ಬಿಟ್ವೀನ್ ದ ರೋಪ್ ಆ್ಯಂಡ್ ದ ಪುಲಿ. ಇದು ಇಂಪಾರ್ಟೆಂಟ್ ಆಗುತ್ತೆ ನಮಗೆ, ಏನಕ್ಕೆ ಅಂತ ನೋಡೋಣ. ಮೂಮೆಂಟ್ ಆಫ್ ಇನರ್ಷಿಯಾ ಅಬೌಟ್ ದ ಆಕ್ಸಿಸ್ ಆಫ್ ದ ಪುಲಿ ಕೊಟ್ಟಿದ್ದಾರೆ. ಸೊ ದಿಸ್ ಇಸ್ ದ ಆಕ್ಸಿಸ್ ಆಫ್ ದ ಪುಲಿ. ಇದರ ಅಬೌಟ್ ಮೂಮೆಂಟ್ ಆಫ್ ಇನರ್ಷಿಯಾ ಕೊಟ್ಟಿದ್ದಾರೆ, ವಿಚ್ ಇಸ್ ಐ. ಆ್ಯಂಡ್ ಈ ಪುಲಿಯ ಸೆಂಟರ್ ಆಫ್ ಮಾಸ್ ಕೂಡ ಇದೇ ಆಗುತ್ತೆ. ಸೊ ಬೇಸಿಕಲಿ ದೇ ಹ್ಯಾವ್ ಗಿವನ್ ಮೂಮೆಂಟ್ ಆಫ್ ಇನರ್ಷಿಯಾ ಅಬೌಟ್ ದಿಸ್ ಪುಲಿ ಅಬೌಟ್ ಇಟ್ ಸೆಂಟರ್ ಆಫ್ ಮಾಸ್. ಇವಾಗ ಏನು ಮಾಡ್ತಾರೆ ಅಂತಂದರೆ ಈ ಸೆಂಟರ್ ಆಫ್ ಮಾಸ್ನ ಒಂದು ಸ್ವಲ್ಪ ಕೆಳಗಡೆ ಎಕ್ಸ್ಟೆಂಡ್ ಮಾಡ್ತಾರೆ. ಎಕ್ಸ್ಟೆಂಡ್ ಮಾಡಿಬಿಟ್ಟು ಬಿಟ್ಟಾಗ ಈ ಸ್ಪ್ರಿಂಗು ಇನ್ನೂ ಎಕ್ಸ್ಟೆಂಡ್ ಆಗಿ ಇದರ ಮೇಲೆ ಫೋರ್ಸ್ ಅಪ್ವರ್ಡ್ ಡೈರೆಕ್ಷನ್ ಆ್ಯಕ್ಟ್ ಆಗುತ್ತೆ. ಆ್ಯಂಡ್ mg ಡೌನ್ವರ್ಡ್ಸ್ ಇರೋದ್ರಿಂದ ನೆಟ್ ಫೋರ್ಸು ಅಪ್ವರ್ಡ್ಸ್ ಇರುತ್ತೆ. ಸೊ ಮತ್ತೆ ಮೇಲ್ಗಡೆ ಹೋಗಿ ಡ್ಯೂ ಟು ವೆಯ್ಟ್ ಮತ್ತೆ ಕೆಳಗಡೆ ಬರುತ್ತೆ, ಮತ್ತೆ ಕೆಳಗಡೆ ಬಂದು ಮತ್ತೆ ಮೇಲ್ಗಡೆ ಹೋಗುತ್ತೆ, ಮತ್ತೆ ಕೆಳಗಡೆ ಬಂದು ಮತ್ತೆ ಮೇಲ್ಗಡೆ ಹೋಗುತ್ತೆ. ಸೊ ಬೇಸಿಕಲಿ ಇದು ಆಸಿಲೇಷನ್ನ ಎಕ್ಸಿಕ್ಯೂಟ್ ಮಾಡ್ತಿದೆ. ನಾವು ಆ ಟೈಮ್ ಪೀರಿಯಡ್ ಆಫ್ ಆಸಿಲೇಷನ್ ಫೈಂಡ್ ಔಟ್ ಮಾಡಬೇಕು. ಟೈಮ್ ಪೀರಿಯಡ್ ಆಫ್ ಆಸಿಲೇಷನ್ ಆಫ್ ದ ಸೆಂಟರ್ ಆಫ್ ಮಾಸ್ ಆಫ್ ಪುಲಿ ಫೈಂಡ್ ಔಟ್ ಮಾಡಬೇಕು. ಓಕೆ, ಸೊ ಹೇಗೆ ಮಾಡೋದು ಅಂತ ನೋಡೋಣ. ಸೊ ಫಸ್ಟು ಇದರ ಈಕ್ವಿಲಿಬ್ರಿಯಮ್ ಕಂಡೀಷನ್ ಬರ್ಬೋಣ. ಸೊ ಇದರ ಮಾಸ್ ಇತ್ತು ಅಂತಲೇ ಅಬೌಟ್ ಇಟ್ ಸೆಂಟರ್ ಆಫ್ ಮಾಸ್ mg ಆ್ಯಕ್ಟ್ ಆಗುತ್ತೆ ಡೌನ್ವರ್ಡ್ಸ್. ಟೆನ್ಷನ್ ಅಪ್ವರ್ಡ್ಸ್ ಇರುತ್ತೆ T, ಬಿಕಾಸ್ ಟೆನ್ಷನ್ ಆಲ್ವೇಸ್ ಆ್ಯಕ್ಟ್ಸ್ ಅವೇ ಫ್ರಮ್ ದ ಆಬ್ಜೆಕ್ಟ್. ಆ್ಯಂಡ್ ಇದು ಆಲ್ರೆಡಿ ಸ್ಪ್ರಿಂಗ್ ಸ್ವಲ್ಪ ಎಕ್ಸ್ಟೆಂಡ್ ಆಗಿದೆ, ಎಕ್ಸ್ ಅಂತ ಅಂದ್ಕೊಳ್ಳೋಣ. ಆ್ಯಂಡ್ ಡ್ಯೂ ಟು ಎಕ್ಸ್ ಎಕ್ಸ್ಟೆನ್ಷನ್ ಆಗಿರೋದ್ರಿಂದ ಸ್ಪ್ರಿಂಗ್ ಫೋರ್ಸು ಎಕ್ಸ್ಟೆನ್ಷನ್ ಡೈರೆಕ್ಷನ್ಗೆ ಆಪೋಸಿಟ್ ಆ್ಯಕ್ಟ್ ಆಗುತ್ತೆ. ಆ್ಯಂಡ್ ದಟ್ ಈಸ್ ಗಿವನ್ ಬೈ k ಇಂಟು ಎಕ್ಸ್. ಸೊ ಈಕ್ವಿಲಿಬ್ರಿಯಮ್ ಕಂಡೀಷನ್ ಬರೋದಾದರೆ ಸಮ್ ಆಫ್ ಅಪ್ವರ್ಡ್ ಫೋರ್ಸ್ ವಿಚ್ ಇಸ್ T ಪ್ಲಸ್ kx ಈಸ್ ಈಕ್ವಲ್ಸ್ ಟು ಸಮ್ ಆಫ್ ಡೌನ್ವರ್ಡ್ ಫೋರ್ಸ್ mg. ಸೊ ವಿ ವಿಲ್ ರೈಟ್ mg ಈಸ್ ಈಕ್ವಲ್ಸ್ ಟು T ಪ್ಲಸ್ kx. ಇಲ್ಲಿ ನೋ ಸ್ಲಿಪ್ಪಿಂಗ್ ಕೊಟ್ಟಿದ್ದಾರೆ ಅಂದಿರೋದ್ರಿಂದ ದೆರ್ ಈಸ್ ಆಲ್ಸೋ ಟಾರ್ಕ್ ಆ್ಯಕ್ಟಿಂಗ್, ಬಟ್ ಈಕ್ವಿಲಿಬ್ರಿಯಮ್ ಇರೋದ್ರಿಂದ ನೆಟ್ ಟಾರ್ಕ್ ಅಬೌಟ್ ಇಟ್ ಸೆಂಟರ್ ಆಫ್ ಮಾಸ್ ಆರ್ ಅಬೌಟ್ ಎನಿ ಪಾಯಿಂಟ್, ಈ ಕೇಸಲ್ಲಿ ನೆಟ್ ಟಾರ್ಕ್ ಈಸ್ 0. ಅಂದರೆ ಅಬೌಟ್ ಇಟ್ ಸೆಂಟರ್ ಆಫ್ ಮಾಸ್ ತೊಗೊಂಡ್ರೆ ದ ಟಾರ್ಕ್ ಆಫ್ mg ಡ್ಯೂ ಟು ಇಟ್ ಸೆಂಟರ್ ಆಫ್ ಮಾಸ್ 0 ಆಗುತ್ತೆ. ಯಾಕಂತಂದರೆ ಲೈನ್ ಆಫ್ ಆ್ಯಕ್ಷನ್ ಆಫ್ ಫೋರ್ಸು ಮತ್ತು ಆ್ಯಕ್ಸಿಸ್ ಆಫ್ ರೊಟೇಷನ್ ಕೋಯಿನ್ಸೈಡ್ ಆಗ್ತಿರೋದ್ರಿಂದ ಟಾರ್ಕ್ ಡ್ಯೂ ಟು mg 0 ಆಗುತ್ತೆ. ಆದರೆ ಟೆನ್ಷನ್ ಈ ಕಡೆ ಇದೆ ಮತ್ತು ಆ್ಯಕ್ಸಿಸ್ ಇಲ್ಲಿರೋದ್ರಿಂದ ದೇರ್ ಈಸ್ ಅ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ವಿಚ್ ಇಸ್ ಈಕ್ವಲ್ಸ್ ಟು r. ಸೊ ಟಾರ್ಕ್ ಡ್ಯೂ ಟು ಟೆನ್ಷನ್ ಇರುತ್ತೆ ವಿಚ್ ಇಸ್ ಇನ್ ಕ್ಲಾಕ್ ವೈಸ್ ಡೈರೆಕ್ಷನ್. ಕ್ಲಾಕ್ ವೈಸ್ ಅಂತಂದರೆ ನಾವು ಹೀಗೆ ನೋಡ್ಕೊಬೋದು, ಹೀಗೆ. ಸೊ r ಕ್ರಾಸ್ ಟಿ ಅಬೌಟ್ ಸೆಂಟರ್ ಆಫ್ ಮಾಸ್ ನೋಡ್ತಿರೋದ್ರಿಂದ r ಕ್ರಾಸ್ ಟಿ ಮತ್ತು r ಕ್ರಾಸ್ kx. ಸೊ ಎರಡರ ಡೈರೆಕ್ಷನ್ ಈಕ್ವಲ್ ಇನ್ ಮ್ಯಾಗ್ನಿಟ್ಯೂಡ್, ಆಪೋಸಿಟ್ ಇನ್ ಡೈರೆಕ್ಷನ್ ಇದೆ. ಸೊ ವೆನ್ ವಿ ರೈಟ್ r ಕ್ರಾಸ್ ಟಿ ಕ್ರಾಸ್ kx. ಸೊ ಎರಡರ ಮಧ್ಯೆ ಆ್ಯಂಗಲ್ನ ಇಲ್ಲಿ rt ಇದೆ, ಇಲ್ಲಿ kx ಇದೆ. rt ಮತ್ತು kx ಎರಡರ ಮಧ್ಯೆ ಆ್ಯಂಗಲ್ 90. ಸೊ ವಿಲ್ ರೈಟ್ ಮ್ಯಾಗ್ನಿಟ್ಯೂಡ್ rt sin 90 ಈಸ್ ಈಕ್ವಲ್ಸ್ ಟು kx sin 90. sin 90 ಈಸ್ 1, r ಕ್ಯಾನ್ಸಲ್ ಆಗುತ್ತೆ, t ಈಸ್ ಈಕ್ವಲ್ಸ್ ಟು kx. ಈ ರಿಸಲ್ಟ್ನ ನಾವಿಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ವಿ ಆರ್ ಗೆಟಿಂಗ್ mg ಈಸ್ ಈಕ್ವಲ್ಸ್ ಟು kx ಪ್ಲಸ್ kx. ಸೊ ಅಲ್ಲಿಗೆ x ಈಸ್ ಈಕ್ವಲ್ಸ್ ಟು mg ಅಪಾನ್ 2k. ಸೊ ಇದು ಇನಿಷಿಯಲ್ ಎಕ್ಸ್ಟೆನ್ಷನ್ ಆಫ್ ದ ಸ್ಪ್ರಿಂಗು ಇನಿಷಿಯಲಿ ಎಷ್ಟು ಎಕ್ಸ್ಟೆಂಡ್ ಆಗಿದೆ ಅನ್ನೋದು ನಮಗೆ ಗೊತ್ತಾಗುತ್ತೆ, ವಿಚ್ ಇಸ್ x. ಈಗೇನು ಮಾಡ್ತಾರೆ ಅಂತಂದರೆ ಈ ಪುಲ್ಲಿನ ಎಕ್ಸ್ ಅಷ್ಟು ಕೆಳಗಡೆ ಇರುತ್ತೆ. ಸೊ ಅದಕ್ಕೆ ಸಪ್ರೇಟಾಗಿ ನಾವು ಡಯಾಗ್ರಾಮ್ ಬರ್ಕೊಳ್ಳೋಣ. ಸೊ if you write pulley here, ಸೊ ಆಲ್ರೆಡಿ mg ಆ್ಯಕ್ಟ್ ಆಗ್ತಿದೆ ಆ್ಯಂಡ್ ಆಲ್ರೆಡಿ ಎಕ್ಸ್ ಅಷ್ಟು ಎಕ್ಸ್ಟೆಂಡ್ ಆಗಿದೆ. ಸೊ k ಇದೆ, ಇಲ್ಲಿ ಟೆನ್ಷನ್ ಇದೆ t. ಈಗ ಇದನ್ನು ಎಕ್ಸ್ಟೆಂಡ್ ಮಾಡೋಣ. ಅಂದರೆ ಸೆಂಟರ್ ಆಫ್ ಮಾಸು x1 ಅಷ್ಟು ಕೆಳಗಡೆ ಬರಲಿ, ಸೆಂಟರ್ ಆಫ್ ಮಾಸು x1 ಅಷ್ಟು ಕೆಳಗಡೆ ಬರಲಿ. ದಿಸ್ ಇಸ್ ದ ಸೆಂಟರ್ ಆಫ್ ಮಾಸ್. ಸೆಂಟರ್ ಆಫ್ ಮಾಸ್ನ ಡಿಸ್ಪ್ಲೇಸ್ಮೆಂಟ್ x1 ಅಷ್ಟು ಬರಲಿ.
ಸೊ ಟೆನ್ಷನ್ ಇಲ್ಲಿದೆ. ಆ್ಯಂಡ್ ಸ್ಪ್ರಿಂಗು ಮುಂಚೆ ಎಷ್ಟು ಎಕ್ಸ್ಟೆಂಡ್ ಆಗಿತ್ತೋ ಅದಕ್ಕಿಂತ ಇನ್ನೂ ಸ್ವಲ್ಪ ಜಾಸ್ತಿ ಎಕ್ಸ್ಟೆಂಡ್ ಆಗಿರುತ್ತೆ ಇವಾಗ. ಸೊ x1 ಇಲ್ಲಿ mg ಡೌನ್ವರ್ಡ್ಸ್ ಇದೆ, ಸ್ಪ್ರಿಂಗ್ ಫೋರ್ಸ್ ಅಪ್ವರ್ಡ್ಸ್ ಇದೆ, ಆ್ಯಂಡ್ ಟೆನ್ಷನ್ ಟಿ ಇದೆ. ಈಗ ಸ್ಪ್ರಿಂಗು ಜಾಸ್ತಿ ಎಕ್ಸ್ಟೆಂಡ್ ಆಗಿರೋದ್ರಿಂದ ಟೆನ್ಷನ್ ಟಿ ಹಾಗೆ ಇರುತ್ತೆ, mg ಹಾಗೆ ಇರುತ್ತೆ. ಬಟ್ ಸ್ಪ್ರಿಂಗ್ ಫೋರ್ಸ್ ಜಾಸ್ತಿ ಆಗೋದ್ರಿಂದ ಟೋಟಲ್ ನೆಟ್ ಅಪ್ವರ್ಡ್ ಫೋರ್ಸು ಕಂಪೇರ್ಡ್ ಟು ಡೌನ್ವರ್ಡ್ ಫೋರ್ಸ್ ಜಾಸ್ತಿ ಇರೋದ್ರಿಂದ ಇದರ ಆ್ಯಕ್ಸಲರೇಷನು, ಈ ಪುಲಿಯ ಸೆಂಟರ್ ಆಫ್ ಮಾಸ್ನ ಆ್ಯಕ್ಸಲರೇಷನ್ ಅಪ್ವರ್ಡ್ಸ್ ಇರುತ್ತೆ. ಓಕೆ, ಸೊ ಇವಾಗ ಇದಕ್ಕೆ ನ್ಯೂಟನ್ಸ್ ಸೆಕೆಂಡ್ ಲಾ ಹಾಕಿದ್ರೆ ಅಪ್ವರ್ಡ್ ಫೋರ್ಸು ಟಿ ಜೊತೆಗೆ ಕೆ ಮುಂಚೆ ಆಲ್ರೆಡಿ ಎಕ್ಸ್ ಅಷ್ಟು ಡಿಸ್ಪ್ಲೇಸ್ಮೆಂಟ್ ಆಗಿದೆ. ವಿಲ್ ರೈಟ್ ಎಕ್ಸ್ ಪ್ಲಸ್ ಇಲ್ಲಿ ನೋಡಿ ಸ್ಪ್ರಿಂಗು ಪುಲಿ x1 ಅಷ್ಟು ಕೆಳಗಡೆ ಬಂದಿದೆ. ಹಾಗಾದರೆ ಸ್ಪ್ರಿಂಗು ಎಷ್ಟು ಕೆಳಗಡೆ ಬಂದಿರುತ್ತೆ ಅಂತ ನೋಡೋಣ. ಅದಕ್ಕೆ ನಾವು ಕನ್ಸ್ಟೆಂಟ್ ಈಕ್ವೇಷನ್ ಯೂಸ್ ಮಾಡೋಣ. ಕನ್ಸ್ಟೆಂಟ್ ಈಕ್ವೇಷನ್ ಏನು ಅಂತಂದರೆ ಆಕ್ಸಲರೇಷನ್ ಆಫ್ ಪುಲಿ ಈಸ್ ಈಕ್ವಲ್ಸ್ ಟು ಆಕ್ಸಲರೇಷನ್ ಆಫ್ ಇಟ್ಸ್ ಸೈಡ್. ಇದು ಒಂದು ಸೈಡ್ ಅಂತ ಅಂದ್ಕೊಂಡ್ರೆ A1 ಅಂತ ಅಂದ್ಕೊಳ್ಳೋಣ, ಇದು ಒಂದು ಸೈಡ್ ಅಂದ್ಕೊಳ್ಳೋಣ A2 ಅಂತ ಅಂದ್ಕೊಳ್ಳೋಣ, ಡಿವೈಡೆಡ್ ಬೈ 2. ನಾವು ಇದನ್ನೇ ನಾವು ಇವಾಗ ವೆಲಾಸಿಟಿಗೂ ಬರೀಬೋದು. ವೆಲಾಸಿಟಿ ಆಫ್ ಪುಲಿ ಈಸ್ ಈಕ್ವಲ್ಸ್ ಟು ವೆಲಾಸಿಟಿ ಆಫ್ 1 ಪ್ಲಸ್ ವೆಲಾಸಿಟಿ ಆಫ್ 2 ಡಿವೈಡೆಡ್ ಬೈ 2. ಇದನ್ನೇ ನಾವು ಡಿಸ್ಪ್ಲೇಸ್ಮೆಂಟ್ಗೂ ಬರೀಬೋದು. ಡಿಸ್ಪ್ಲೇಸ್ಮೆಂಟ್ ಆಫ್ ಪುಲಿ ಈಸ್ ಈಕ್ವಲ್ಸ್ ಟು ಡಿಸ್ಪ್ಲೇಸ್ಮೆಂಟ್ ಆಫ್ 1 ಪ್ಲಸ್ ಡಿಸ್ಪ್ಲೇಸ್ಮೆಂಟ್ ಆಫ್ 2 ಡಿವೈಡೆಡ್ ಬೈ 2. ಇವಾಗ ನಮಗಿಲ್ಲಿ ಬೇಕಾಗಿರೋದು ಎಕ್ಸ್ ಆಗಿರೋದ್ರಿಂದ, ಎಕ್ಸ್ ಇನ್ ಸ್ಪ್ರಿಂಗ್ ಬೇಕಾಗಿರೋದ್ರಿಂದ ಈ ವರ್ಡನ್ನು ನೆಗ್ಲೆಕ್ಟ್ ಮಾಡೋಣ. ಸೊ ಡಿಸ್ಪ್ಲೇಸ್ಮೆಂಟ್ ಆಫ್ ಪುಲಿ ವಿಚ್ ಇಸ್ x1. x1 ಅಂತಂದರೆ ಇದರ ಸ್ಟ್ರಿಂಗ್ನ ಡಿಸ್ಪ್ಲೇಸ್ಮೆಂಟ್. ಬಟ್ ಕೇರ್ಫುಲ್ಲಾಗಿ ನೋಡಿ, ಇಲ್ಲಿ ಡಿಸ್ಪ್ಲೇಸ್ಮೆಂಟ್ ಆಫ್ ಸ್ಟ್ರಿಂಗ್ ಇದೆಯಲ್ಲ, ಇದು ಫಿಕ್ಸ್ಡ್ ಇದೆ. ಸೊ ದಟ್ ಮೀನ್ಸ್ ಇದರ ಡಿಸ್ಪ್ಲೇಸ್ಮೆಂಟ್ 0. ನಮಗೆ ಬೇಕಾಗಿರೋದು ಸ್ಪ್ರಿಂಗ್ದು x2 ಅಂತ ಅಂದ್ಕೊಳ್ಳೋಣ, ಡಿವೈಡೆಡ್ ಬೈ 2. x1 ಈಸ್ ಈಕ್ವಲ್ಸ್ ಟು x2 ಬೈ 2. ಸೊ x2 ಈಸ್ ಈಕ್ವಲ್ಸ್ ಟು 2 ಇಂಟು x1. ಅಂದರೆ ಪುಲಿ x1 ಅಷ್ಟು ಡಿಸ್ಪ್ಲೇಸ್ಮೆಂಟ್ ಆದರೆ ಸ್ಪ್ರಿಂಗು ಅದರ ಡಬಲ್ ಆಗಿರುತ್ತೆ, 2x1. ಸೊ ದಟ್ ಮೀನ್ಸ್ ಇಲ್ಲಿ ಟಿ ಪ್ಲಸ್ ಎಕ್ಸ್ ವಿಚ್ ಈಸ್ ಇನಿಷಿಯಲ್ ಎಕ್ಸ್ಟೆನ್ಷನ್ ಆಫ್ ದ ಸ್ಪ್ರಿಂಗ್ ಪ್ಲಸ್ 2x1. ದಿಸ್ ಈಸ್ ದ ನೆಟ್ ಫೋರ್ಸ್ ವಿಚ್ ಈಸ್ ಇನ್ ಅಪ್ವರ್ಡ್ ಡೈರೆಕ್ಷನ್. ಸೊ ನ್ಯೂಟನ್ಸ್ ಲಾ ಪ್ರಕಾರ ನಾವು ಏನಂತ ಬರಿಬೋದು ಅಂತಂದರೆ ಟಿ ಪ್ಲಸ್ ಕೆ ಇಂಟು ಎಕ್ಸ್ ಪ್ಲಸ್ 2x1 ಮೈನಸ್ mg, ಮೈನಸ್ ನೆಟ್ ಫೋರ್ಸ್ ಅಲ್ಲ mg ಈಸ್ ಈಕ್ವಲ್ಸ್ ಟು m ಇಂಟು a. ಸೊ ದಿಸ್ ಇಸ್ ಒನ್ ಪಾರ್ಟ್. ಈಗ ಇಲ್ಲಿ ನೋಡಿ, ಇನ್ನೊಂದು ಹೇಳಿದ್ದೀವಿ ಅಂತಂದರೆ ದೇರ್ ಈಸ್ ನೋ ಸ್ಲಿಪ್ಪಿಂಗ್ ಅಂತ ಹೇಳಿದರೆ. ದೇರ್ ಇಸ್ ನೋ ಸ್ಲಿಪ್ಪಿಂಗ್ ಅಂತಂದರೆ ರೋಪು ಈ ಸ್ಪ್ರಿಂಗಲ್ಲಿ ಸ್ಲಿಪ್ ಆಗಲ್ಲ. ಅಂದರೆ ರೋಪಿಗೆ ಏನು ಆ್ಯಕ್ಸಲರೇಷನ್ ಇರುತ್ತೆ ಅಷ್ಟೇ ಟ್ಯಾಂಜೆನ್ಷಿಯಲ್ ಆ್ಯಕ್ಸಲರೇಷನ್ ಪುಲ್ಲಿಗೂ ಇರುತ್ತೆ. ಅಂದರೆ ಇಫ್ ಯು ಕ್ಯಾನ್ ರೈಟ್ ದ ಟಾರ್ಕ್ ಈಕ್ವೇಷನ್ ಫಾರ್ ದಿಸ್, ಇದಕ್ಕೆ ಟಾರ್ಕ್ ಈಕ್ವೇಷನ್ ಬರೋದಾದ್ರೆ ಅಬೌಟ್ ಇಟ್ ಸೆಂಟರ್ ಆಫ್ ಮಾಸ್ ಟಾರ್ಕ್ ಈಕ್ವೇಷನ್ ಬರೋದಾದರೆ ನೋಡಿ, ಒಂದು ಕೆ ಇಂಟು ಎಕ್ಸ್ ಪ್ಲಸ್ 2x1 ಫೋರ್ಸ್ ಈ ಕಡೆ ಇರುತ್ತೆ, ಟೆನ್ಷನ್ ಈ ಕಡೆ ಇರುತ್ತೆ, ಆ್ಯಂಡ್ ಅಬೌಟ್ ಇಟ್ ಸೆಂಟರ್ ಆಫ್ ಮಾಸ್ ಆ್ಯಂಗ್ಯುಲರ್ ಆ್ಯಕ್ಸಲರೇಷನ್ ಆಲ್ಫಾ ಇರಲಿ. ಸೊ ಇದಕ್ಕೆ ಟಾರ್ಕ್ ಈಕ್ವೇಷನ್ ಹೇಗೆ ಬರೀಬೋದು ಅಂತಂದರೆ ಟಾರ್ಕ್ ಈಕ್ವೇಷನ್ ಇಸ್ ಆರ್ ಕ್ರಾಸ್ ಎಫ್, ಅಂದರೆ ಆರ್ ಕ್ರಾಸ್ ಕೆ ಇಂಟು ಎಕ್ಸ್ ಪ್ಲಸ್ 2x1 ಈ ಕಡೆ ಆ್ಯಂಟಿ ಕ್ಲಾಕ್ ವೈಸ್ ಟಾರ್ಕ್, ಇದು ಕ್ಲಾಕ್ ವೈಸ್ ಕ್ಲಾಕ್ ವೈಸ್ ಟಾರ್ಕ್ ಅಂತಂದರೆ ಡೈರೆಕ್ಷನ್ ಅಪೋಸಿಟ್ ಇರೋದ್ರಿಂದ ವಿಲ್ ರೈಟ್ ಆರ್ ಕ್ರಾಸ್ ಟಿ ಇಂಟು ಆರ್ ಕ್ರಾಸ್ ಟಿ. ಸೊ ಇದು ಟಾರ್ಕ್ ಅಬೌಟ್ ಇಟ್ಸ್ ಸೆಂಟರ್ ಆಫ್ ಮಾಸ್ ವಿಚ್ ಇಸ್ ಈಕ್ವಲ್ಸ್ ಟು ಮೊಮೆಂಟ್ ಆಫ್ ಇನರ್ಷಿಯಾ ಆಫ್ ದಿಸ್ ಪುಲಿ ಅಬೌಟ್ ಇಟ್ ಸೆಂಟರ್ ಆಫ್ ಮಾಸ್ ಕೊಟ್ಟಿದ್ದಾರೆ ನಮಗೆ. ಮೊಮೆಂಟ್ ಆಫ್ ಇನರ್ಷಿಯಾ ಅಬೌಟ್ ಸೆಂಟರ್ ಆಫ್ ಮಾಸ್ ಅಬೌಟ್ ಇಟ್ ಸೆಂಟರ್ ಆಕ್ಸಿಸ್ ಆಫ್ ಪುಲಿ ಕೊಟ್ಟಿದ್ದಾರೆ ನಮಗೆ ವಿಚ್ ಇಸ್ ಐ, ಆ್ಯಂಡ್ ಆ್ಯಂಗ್ಯುಲರ್ ಆ್ಯಕ್ಸಲರೇಷನ್ ಇಸ್ ಆಲ್ಫಾ.
ಸೊ ಆ್ಯಂಗ್ಯುಲರ್ ಆಕ್ಸಲರೇಷನ್ ಆಲ್ಫಾ ಇದೆ. ನಾವು ಈ ನೋ ಸ್ಲಿಪ್ಪಿಂಗ್ ಕಂಡೀಷನಲ್ಲಿ ನಾವೇನು ಬರಿಬೋದು ಅಂತಂದರೆ, ಯಾವ ಆ್ಯಕ್ಸಲರೇಷನಲ್ಲಿ ಪುಲಿ ಅಪ್ವರ್ಡ್ಸ್ ಹೋಗ್ತಿರುತ್ತೆ, ದಟ್ ಮೀನ್ಸ್ ನೋ ಸ್ಲಿಪ್ಪಿಂಗ್ ಕಂಡೀಷನ್, ಯಾವ ಆ್ಯಕ್ಸಲರೇಷನ್ ಪುಲಿ ಹೋಗ್ತಾ ಇರುತ್ತೆ ಆ್ಯಂಡ್ ಯಾವ ಆ್ಯಂಗ್ಯುಲರ್ ಆ್ಯಕ್ಸಲರೇಷನಲ್ಲಿ ರೊಟೇಟ್ ಆಗ್ತಿರುತ್ತೆ, ವಿ ಕ್ಯಾನ್ ಆಲ್ವೇಸ್ ರೈಟ್ A is equals to R into alpha, where A is the tangential acceleration. ಈ ಟ್ಯಾನ್ಜೆನ್ಷಿಯಲ್ ಆ್ಯಕ್ಸಲರೇಷನಲ್ಲೇ ನಮ್ಮ ಪುಲಿ ಮೇಲ್ಗಡೆ ಹೋಗ್ತಿರೋದು. ಸೊ ಆಲ್ಫಾ ಈಸ್ ಈಕ್ವಲ್ಸ್ ಟು A by R ಅಂತ ಬರಿಬೋದು. ಸೊ ವಿ ಕ್ಯಾನ್ ರೈಟ್ ಆರ್ ಕ್ರಾಸ್ ಕೆ ಎಕ್ಸ್ ಪ್ಲಸ್ 2x1 ಮತ್ತು ಆರ್ ಕ್ರಾಸ್ ಟಿ, ಇವೆರಡರ ಮಧ್ಯೆ ಇದರ ಆ್ಯಂಗಲ್ 90, ಇದರ ಆ್ಯಂಗಲ್ 90, ಅಂದರೆ ಆರ್ ಇಲ್ಲಿದೆ, ಆರ್ ಇಲ್ಲಿದೆ, ಕೆ ಎಕ್ಸ್ ಇಲ್ಲಿದೆ, ಅವೆರಡರ ಮಧ್ಯೆ ಆ್ಯಂಗಲ್ 90, ಆರ್ ಇಲ್ಲಿದೆ, ಟಿ ಈಗಿದೆ, ಅವೆರಡರ ಮಧ್ಯೆ ಆ್ಯಂಗಲ್ 90. ಸೊ ವಿ ವಿಲ್ ರೈಟ್ ಆರ್ ಕೆ ಎಕ್ಸ್ ಪ್ಲಸ್ 2x1 sin 90 is 1 minus ಆರ್ ಟಿ sin 90 is 1 ಐ ಆಲ್ಫಾ. ಆಲ್ಫಾ ಜಾಗಕ್ಕೆ A by R ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ಆರ್ ಇಂಟು ಕೆ, ಆರ್ ಇಂಟು ಕೆ ಎಕ್ಸ್ ಪ್ಲಸ್ 2x1 ಮೈನಸ್ ಆರ್ ಇಂಟು ಟಿ ಐ ಇಂಟು ಆಲ್ಫಾ ಅಂತಂದರೆ A by R. ಇಲ್ಲಿ ಆರ್ನ ಕಾಮನ್ ತಗೊಂಡು ವಿ ವಿಲ್ ಕಾಮನ್ ತಗೊಂಡು ಐ ಎ ಬೈ ಆರ್ ಸ್ಕ್ವೇರ್ ಬರಿಬೋದು. ಸೊ ಇಲ್ಲಿ ಕೆ ಎಕ್ಸ್ ಪ್ಲಸ್ 2x1 ಮೈನಸ್ ಟಿ ಈಸ್ ಈಕ್ವಲ್ಸ್ ಟು ಐ ಎ ಬೈ ಆರ್ ಸ್ಕ್ವೇರ್ ಇದೆ. ಸೊ ಆಲ್ಫಾ ಜಾಗಕ್ಕೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳೋಣ ನಾವು. ಸೊ ಆರ್ ಕೆ ಎಕ್ಸ್ ಪ್ಲಸ್ 2x1 ಮೈನಸ್ ಆರ್ ಇಂಟು ಟಿ ಈಸ್ ಈಕ್ವಲ್ಸ್ ಟು ಐ ಇಂಟು ಆಲ್ಫಾ ಅಂತಂದರೆ ವಿ ವಿಲ್ ರೈಟ್ ಎ ಬೈ ಆರ್. ಆರ್ನ ಕಾಮನ್ ತೊಗೊಂಡು ನಾವಿಲ್ಲಿ ಎಕ್ಸ್ ಪ್ಲಸ್ 2x1 ಮೈನಸ್ ಟಿ ಈಸ್ ಈಕ್ವಲ್ಸ್ ಟು ಎ ಇಂಟು ಆರ್, ಕೆಳಗಡೆ ಬರುತ್ತೆ ಆರ್ ಸ್ಕ್ವೇರ್ ಆಗುತ್ತೆ. ಸೊ ಇಲ್ಲಿ ನೋಡಿ, ಸೊ ಇದು ಕೆ ಎಕ್ಸ್ ಪ್ಲಸ್ ಕೆ ಇಂಟು 2x1 ಮೈನಸ್ ಟಿ ಈಸ್ ಈಕ್ವಲ್ಸ್ ಟು ಐ ಎ ಬೈ ಆರ್ ಸ್ಕ್ವೇರ್ ಬಂದಿದೆ. ಸೊ ನಾವು ಈ ಇಕ್ವೇಷನ್ನು ಮತ್ತು ಈ ಇಕ್ವೇಷನ್ನು ಇವಾಗ ಸಿಂಪ್ಲಿಫೈ ಮಾಡೋಕ್ಕೆ ಟ್ರೈ ಮಾಡೋಣ, ಆ್ಯಡ್ ಮಾಡೋಕ್ಕೆ ಟ್ರೈ ಮಾಡೋಣ. ಸೊ ವಿ ವಿಲ್ ರೈಟ್ 1 ಪ್ಲಸ್ 2 ಮಾಡು. ಸೊ 1 ಪ್ಲಸ್ 2 ಮಾಡಿದ್ರೆ ವಿಲ್ ಗೆಟ್ ಟಿ ಪ್ಲಸ್ ಕೆ ಎಕ್ಸ್ ಪ್ಲಸ್ 2x1 ಮೈನಸ್ ಎಮ್ ಜಿ ಈಸ್ ಈಕ್ವಲ್ಸ್ ಟು ಎಮ್ ಎ. ಇದರ ಕೆಳಗಡೆ ಇದನ್ನು ಬರೆಯೋಣ, ಇಲ್ಲಿ ಕೆ ಎಕ್ಸ್ ಪ್ಲಸ್ 2x1 ಮೈನಸ್ ಟಿ ಈಸ್ ಈಕ್ವಲ್ಸ್ ಟು ಐ ಎ ಬೈ ಆರ್ ಸ್ಕ್ವೇರ್. ಆ್ಯಡ್ ಮಾಡಿದ್ರೆ ಪ್ಲಸ್ ಟಿ ಮೈನಸ್ ಟಿ ಕ್ಯಾನ್ಸಲ್ ಆಗುತ್ತೆ. ಸೊ ವಿ ಆರ್ ಲೆಫ್ಟ್ ವಿತ್ 2 times k into x plus 2x1 is equals to ma upon ia by r square. 2kx plus 2kx1, so 2kx plus 2 2s are 4, 4kx1 is equals to ma plus ia by r square. ಇಲ್ಲೊಂದು ಮೈನಸ್ ಎಮ್ ಜಿ ಒಂದು ಬಿಟ್ಟಿದ್ದೀವಿ. ಸೊ ವಿ ವಿಲ್ ರೈಟ್ ಮೈನಸ್ ಎಮ್ ಜಿ ಪ್ಲಸ್, ಸೊ ಇಲ್ಲಿ ಮೈನಸ್ ಎಮ್ ಜಿ ಬಿಟ್ಟಿದ್ದೀವಿ. ಓಕೆ, ಸೊ ಇಲ್ಲಿ ನಾವೇನು ಮಾಡೋಣ ಅಂತಂದರೆ, ವಿ ಹ್ಯಾವ್ ಆಲ್ರೆಡಿ ರಿಟರ್ನ್ ಈಕ್ವಿಲಿಬ್ರಿಯಮ್ ಕಂಡೀಷನಲ್ಲಿದ್ದಾಗ ನಾವು ಇದನ್ನು ಬರೆದಿದ್ವಿ. ಈಕ್ವಿಲಿಬ್ರಿಯಮ್ ಕಂಡೀಷನಲ್ಲಿದ್ದಾಗ ವಿ ಹ್ಯಾಡ್ ರಿಟರ್ನ್ ಎಮ್ ಜಿ ಈಸ್ ಈಕ್ವಲ್ಸ್ ಟು 2kx. ಸೊ ಅದನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ ನಾವು. ಸೊ ಎಮ್ ಜಿ ಈಸ್ ಈಕ್ವಲ್ಸ್ ಟು 2kx. ಸೊ ವಿ ಆಲ್ರೆಡಿ ನೋ ದಟ್ ಎಮ್ ಜಿ ಈಸ್ ಈಕ್ವಲ್ಸ್ ಟು 2kx. ಸೊ 2kx ಜಾಗಕ್ಕೆ ಎಮ್ ಜಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಪ್ಲಸ್ ಎಮ್ ಜಿ ಪ್ಲಸ್ 4kx1 ಈಸ್ ಈಕ್ವಲ್ಸ್ ಟು ಎಮ್ ಎ ಐ ಎ ಬೈ ಆರ್ ಸ್ಕ್ವೇರ್, ಪ್ಲಸ್ ಎಮ್ ಜಿ ಮೈನಸ್ ಎಮ್ ಜಿ ಕ್ಯಾನ್ಸಲ್. So 4kx1 is equals to
ಎ ಕಾಮನ್ ತೊಗೊಂಡ್ರೆ ಎಮ್ ಪ್ಲಸ್ ಐ ಬೈ ಆರ್ ಸ್ಕ್ವೇರ್. ನಾವು ನೋಡ್ತಾ ಇದ್ದರೆ ಈ 4k ಇಲ್ಲಿಟ್ಕೊಂಡು ಇದಿಷ್ಟು ಟರ್ಮ್ನ ಕೆಳಗಡೆ ತೊಗೊಳ್ಳೋಣ, ವಿಚ್ ಇಸ್ ಎಮ್ ಪ್ಲಸ್ ಐ ಬೈ ಆರ್ ಸ್ಕ್ವೇರ್ ಈಸ್ ಈಕ್ವಲ್ಸ್ ಟು ಎ. ಸೊ ನಾವಿಲ್ಲಿ ನೋಡ್ತಾ ಇದ್ದರೆ ಇಲ್ಲಿ x1 ಅನ್ನೋಷ್ಟು ಡಿಸ್ಪ್ಲೇಸ್ಮೆಂಟ್ ಕೆಳಗಡೆ ಆಗಿದೆ, ಬಟ್ ನೆಟ್ ಆಕ್ಸಲರೇಷನ್ ಅಪ್ವರ್ಡ್ಸ್ ಇದೆ. ಆ್ಯಂಡ್ ಆಕ್ಸಲರೇಷನ್ ಮತ್ತು x1, ಆಕ್ಸಲರೇಷನ್ ಈಸ್ ಇನ್ ಅಪ್ವರ್ಡ್ ಡೈರೆಕ್ಷನ್, x1 ಈಸ್ ಇನ್ ಡೌನ್ವರ್ಡ್ ಡೈರೆಕ್ಷನ್. ಸೊ ಅದಕ್ಕೋಸ್ಕರ ಮೈನಸ್ ಬರೀತೀವಿ. ಸೊ ಆಕ್ಸಲರೇಷನ್ ಇಸ್ ಅಪ್ವರ್ಡ್ ಡೈರೆಕ್ಷನ್ ಆ್ಯಂಡ್ ಡಿಸ್ಪ್ಲೇಸ್ಮೆಂಟ್ ಆಫ್ x1 ಇನ್ ಡೌನ್ವರ್ಡ್ ಡೈರೆಕ್ಷನ್. ಸೊ ಅದಕ್ಕೋಸ್ಕರ ಎರಡನ್ನ ಅಪೋಸಿಟ್ ಡೈರೆಕ್ಷನ್ ಇರೋದ್ರಿಂದ ಮೈನಸ್ ಬರೀತೀವಿ. ದಿಸ್ ಈಸ್ ಆಫ್ ದ ಫಾರ್ಮ್ a is equals to omega square into x. ಅಂದರೆ ಬೇಸಿಕಲಿ ಇದು ಆಸಿಲೇಷನ್ನೇ, ಬಟ್ ಇಟ್ ಈಸ್ ನಮಗೆ ಬಂದಿರೋ ರಿಸಲ್ಟ್ ಪ್ರಕಾರ ಇಟ್ ಈಸ್ ಅ ಸಿಂಪಲ್ ಹಾರ್ಮೋನಿಕ್ ಮೋಷನ್. ಸೊ ಸಿಂಪಲ್ ಹಾರ್ಮೋನಿಕ್ ಮೋಷನ್ ಆಗಿರೋದ್ರಿಂದ ವಿ ವಿಲ್ ರೈಟ್, ದೇರ್ ಫೋರ್ ಕಂಪೇರ್ ಮಾಡಿದ್ರೆ ವಿ ವಿಲ್ ಗೆಟ್ ಒಮೇಗಾ ಸ್ಕ್ವೇರ್ ಈಸ್ ಈಕ್ವಲ್ಸ್ ಟು 4k ಅಪಾನ್ ಎಮ್ ಪ್ಲಸ್ ಐ ಬೈ ಆರ್ ಸ್ಕ್ವೇರ್. ಸೊ ಒಮೇಗಾ ಈಸ್ ಈಕ್ವಲ್ಸ್ ಟು ರೂಟ್ ಆಫ್ 4k ಅಪಾನ್ ಎಮ್ ಪ್ಲಸ್ ಐ ಬೈ ಆರ್ ಸ್ಕ್ವೇರ್. ನಮಗೆ ಒಮೇಗಾ ಸಿಕ್ತು ಅಂತಂದರೆ ಟೈಮ್ ಪೀರಿಯಡ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋದು ಭಾಳ ಈಸಿ. ಆ್ಯಂಡ್ ಒಮೇಗಾ ಅಂತಂದರೆ ನಮಗೆ ಗೊತ್ತು, ವಿಚ್ ಇಸ್ 2π ಬೈ ಟಿ. ಸೊ ವಿ ಕ್ಯಾನ್ ರೈಟ್ ಟಿ ಈಸ್ ಈಕ್ವಲ್ಸ್ ಟು 2π ಬೈ ಒಮೇಗಾ, ವಿಚ್ ಇಸ್ 2π ಇಂಟು 1 ಬೈ ಒಮೇಗಾ. ಸೊ 1 ಬೈ ಒಮೇಗಾ ಅಂತಂದರೆ ರೂಟ್ ಆಫ್ ಇದು ಮೇಲ್ಗಡೆ ಹೋಗುತ್ತೆ. ಸೊ ಇಟ್ ಇಸ್ 4k. ಸೊ ಟೈಮ್ ಪೀರಿಯಡ್ ಇಸ್ ಎಮ್ ಪ್ಲಸ್ ಐ ಬೈ ಆರ್ ಸ್ಕ್ವೇರ್ ಅಪಾನ್ 4k. ದಿಸ್ ಇಸ್ ದ ಟೈಮ್ ಪೀರಿಯಡ್. ಟೈಮ್ ಪೀರಿಯಡ್ ಆಪ್ಷನಲ್, ಬಟ್ ನಮಗೆ ಒಮೇಗಾ ನಮಗೆ ಇಂಪಾರ್ಟೆಂಟ್ ಆಗುತ್ತೆ.